ಆ ದುಡ್ಡಲ್ಲೇ ಚಂದ ತಗೊಂಡು ಇವ್ರ ಆಫೀಸ್ಗಳು ಕಟ್ಕೊಂತಿದ್ದಾರೆ. ಗೋಮಾತೆ ಬಹಳ ದೊಡ್ಡ ಮೊನ್ನೆ ನೋಡಿದೆ, ಇವ್ರದ್ದು ಮೋದಿ ಸಾಹೇಬ್ರದ್ದು ವಿಡಿಯೋ ನೋಡಿದೆ. ಒಂದು ಸಣ್ಣ ಗೋಮಾತೆ ಇಟ್ಕೊಂಡು ಹಿಂಗೆಲ್ಲ ರಮಿಸೋದು. ಇವತ್ತು 3ನೇ ಸ್ಥಾನದಲ್ಲಿ ಇದೀವಿ. ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಾವು 3ನೇ ಸ್ಥಾನದಲ್ಲಿ ಇದೀವಿ ದೇಶದಲ್ಲಿ. ಅವ್ರ ಹತ್ರನೂ ಚಂದ ತಗೊಂತಾರೆ ಇವರು. ಅವ್ರು ಚಂದ ತಗೊಂಡು ಎಲೆಕ್ಟ್ರಲ್ ಬಾಂಡ್ ದುಡ್ಡು ಮಾಡ್ಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಅದು ಸಂಪೂರ್ಣವಾಗಿ ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಸುಮ್ಮನೆ ಏನೈತೆ, ನಿಮಗೆ ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ. ನಾವು ಕೇಳಿದ್ರೆ ಪ್ರಶ್ನೆ ಪಟ್ಟಿ ಇಟ್ಕೊಳ್ರಿ, ನೀವು ದಯಮಾಡಿ ಅದನ್ನ ಕೇಳ್ರಿ. ಆಮೇಲೆ ಇವತ್ತು 2,000 ರೂಪಾಯಿ ನೋಟ್ ಬಗ್ಗೆ ಮಾತಾಡ್ತಾರ? ಡಿಮಾನಿಟೇಷನ್ ಆಯ್ತಲ್ಲ, ಡಿಮಾನಿಟೇಷನ್ ಆಗಕ್ಕಿಂತ ಮುಂಚೆ 16,33,000 ಕೋಟಿ ನೋಟ್ಗಳು ಸರ್ಕ್ಯುಲೇಷನ್ ಇತ್ತು. ಇವತ್ತು 35 ಲಕ್ಷ ಕೋಟಿ ನೋಟ್ಗಳು ಸರ್ಕ್ಯುಲೇಷನ್ ಇದೆ. ಅವಾಗ 16 ಲಕ್ಷ ಕೋಟಿ ನೋಟ್ ಇದ್ರೆ ಇವತ್ತು 33 ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದೆ. ಇವತ್ತು 2,000 ರೂಪಾಯಿ ನೋಟ್ ಎಲ್ಲಿ ಇದೆ ಅಂದ್ರೆ ನಿಮಗೆ ನೋಡಿದ್ರಲ್ಲ? 2,000 ರೂಪಾಯಿ ನೋಟು ಇದೆ. 2,000 ರೂಪಾಯಿ ನೋಟು ಮತ್ತೆ ಯಾಕಿಲ್ಲ ಕೇಳಬೇಕಲ್ಲ? 2,000 ರೂಪಾಯಿ ನೋಟ್ ಎಲ್ಲಿದೆ? 40,000 ಕೋಟಿ ಖರ್ಚಾಗಿದೆ 2,000 ರೂಪಾಯಿ ನೋಟ್ ಮಾಡ್ಲಿಕ್ಕೆ. ಇವತ್ತು 2,000 ರೂಪಾಯಿ ನೋಟ್ ಇಲ್ಲ. ಯಾರು ಉತ್ತರ ಕೊಡಬೇಕಿದು? ಒಂದು ಅಧ್ಯಯನ ಮಾಡಿ ಕೇಳ್ರಿ ಇದ್ರ ಬಗ್ಗೆ. ಏನು ಹಂಗೆ ಇಡೀ ದೇಶದಲ್ಲಿ ಏನೋ ಒಂದು ರೆವಲ್ಯೂಷನ್ ಆದಂಗೆ ಮಾತನಾಡಿದ್ರು. ಇವತ್ತು 2,000 ರೂಪಾಯಿ ನೋಟ್ ಇಲ್ಲೆಲ್ಲ ಮಾರ್ಕೆಟ್ ನಲ್ಲಿ. ಯಾವತ್ತು ಬಿಗ್ಗರ್ ಡಾಮಿನೇಷನ್ ನೋಟು ಸರ್ಕ್ಯುಲೇಷನ್ ಅಲ್ಲಿ ಜಾಸ್ತಿ ಆದ್ರೆ ಎಕಾನಮಿ ಹೊಡೆತ ಬೀಳ್ತದೆ. ಇವತ್ತು ಅವಾಗ 86% ಇರ್ತಕ್ಕಂಥ ಸರ್ಕ್ಯುಲೇಷನ್ ಇವತ್ತು 94% ಹೋಗಿದೆ. ಅಂದ್ರೆ 2,000 ರೂಪಾಯಿ ನೋಟ್ ಜಾಸ್ತಿ ಆದ್ರೆ ದುಡ್ಡನ್ನ ಹಿಡ್ಕೊಳಕ್ ಬಹಳ ಈಸಿ. ಈ ದುಡ್ಡು ಇರ್ತಕ್ಕಂಥದ್ದು ಸೌಕಾರ ಹತ್ರ. ಅದಕ್ಕೆ ಇವತ್ತು 1% ಇರ್ತಕ್ಕಂಥ ಈ ದೇಶದ ಜನರ ಹತ್ರ ಸುಮಾರು 50% ಈ ದೇಶದ ಆಸ್ತಿ ಅವ್ರ ಹತ್ರ ಇರೋದು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸುಮ್ಮನೆ ಏನೋ ಬರ್ತಾರೆ, ಮಾತನಾಡ್ತಾರೆ, ಅವ್ರು ಹೇಳ್ತತೆ ಹೋಗ್ತಾರೆ. ಅದ್ ಬಿಟ್ರೆ ಯಾವ್ದನ್ನ 1 to 1 ಮಾತಾಡಕ್ಕೆ ಕೇಳಿ, ಮತ್ತಿದ್ರೆ ಕೇಳಿ. ಡಾಲರ್ ಬಗ್ಗೆ ಮಾತಾಡ್ತಾರೆ. ಯಾಕ್ರೆ ಡಾಲರ್ ಜಾಸ್ತಿ ಅಂತ ಕೇಳ್ರಲ್ಲ, ಉತ್ತರ ಕೊಟ್ಟಿರಲ್ಲ. ಉತ್ತರ ಕೊಟ್ಟರೇನ್ರಿ ಡಾಲರ್ ಬಗ್ಗೆ? ನಮ್ಮ ಅಕ್ಕ ತಂಗಿಯರು ಪಾಪ ಬಡವರು ಬಂಗಾರ ತಗೊಂತಿದ್ರು. 29 ಬಂಗಾರ ಇತ್ತು. ಇವತ್ತು ಎಷ್ಟಾಗಿದೆ ಬಂಗಾರ? ಮತ್ತೆ ಕೊಡ ಕೇಳಿ ಜೋಶಿ ಸಾಹೇಬ್ರಿಗೆ. ನೀವು ಕೇಳ್ರಿ, ಇದಕ್ಕೆ ಉತ್ತರ ಕೊಟ್ರೆ ಆಮೇಲೆ ಬರ್ರಿ. ಈ ನಾನು ಹೇಳಿರೋ ಪ್ರಶ್ನೆಗಳು ನೀವು ಪಟ್ಟಿ ಮಾಡ್ಕೊಳ್ರಿ, ಅವ್ರಿಗೆ ತೋರಿಸ್ರಿ. ಉತ್ತರ ಕೊಟ್ರೆ ಆಮೇಲೆ ಮುಂದೆ ಮಾತಾಡೋಣ.